ನಮಸ್ಕಾರ, ನಾನು ಚೈತ್ರ ಹರೀಶ್. ಭೀಮಾ ತೀರದಲ್ಲಿ ಆ ಕಡೆ ಶಿವಾಜಿ ಬೋರಗಿ, ಕೇಶಪ್ಪ ತಾವರಕೇಡ ಅಬ್ಬರಿಸ್ತಾ ಇದ್ರೆ, ಈ ಕಡೆ ಖಜೂರಿಯಲ್ಲಿ ವಾರಿಕ್ ಸೋದರರ ಹವಾ ಜೋರಾಗಿತ್ತು. ಅವರು ಒಟ್ಟು 7 ಮಂದಿ ಸೋದರರು. ಅವರನ್ನ ಕಂಡ್ರೆ ಜನ ಆಗ ಗಡಗಡ ಅಂತ ನಡುಕ್ತಾ ಇದ್ದದ್ದು ಯಾಕೆ ಗೊತ್ತಾ? ಶಿವಾಜಿ ಜೊತೆ ಸೇರ್ಕೊಂಡು ವಾರಿಕ್ ಸೋದರರು ಯಾರಿಗೆಲ್ಲ ಮುಹೂರ್ತ ಇಟ್ಟಿದ್ರು ಗೊತ್ತಾ? ವಾರಿಕ್ ಬ್ರದರ್ಸ್ ಮುಟ್ಟಿದ್ರೆ ಮಠಾಶ್. ಭೀಮಾ ತೀರದ ಆ ಸತ್ಯ ಕಥೆಗಳು ಇಲ್ಲಿವೆ ನೋಡಿ. ಸಿದ್ದಪ್ಪ ಬೋರಗಿ ಸಾವಿನ ನಂತರ ರಾಂಪುರದಲ್ಲಿ ಹೈದರಾಬಾದಿನ ಹತ್ಯಾಕಾಂಡ ನಡೆಯಿತು. ಅದರಲ್ಲಿ 4 ಮಂದಿಯನ್ನ ಗುಂಡು ಹೊಡೆದು ಕೊಲ್ಲುವ ಮೂಲಕ ಶಿವಾಜಿ ಮತ್ತು ಕೇಶಪ್ಪನ ಟೀಮು ಪ್ರತೀಕಾರ ತೀರಿಸಿಕೊಂಡಿತ್ತು. ಇನ್ನು ಚೋಳಪ್ಪ ಗೌಡರನ್ನ ಕೊಂದಿದ್ರಿಂದ ಸೊನ್ನದ ಸಾವುಕಾರ್ ಮಕ್ಕಳನ್ನ ಕೊಲ್ಲಬೇಕು ಅಂತ ಶಿವಾಜಿ ಟೀಮು ಮತ್ತೆ ಸಿದ್ಧವಾಯಿತು. ಆದ್ರೆ ಸೊನ್ನದ ಸಾವುಕಾರ್ ಮಕ್ಕಳನ್ನ ಕೊಲ್ಲೋದಕ್ಕೆ ಇನ್ನೂ ಒಂದಷ್ಟು ಜನ ಬೇಕಾಗಿತ್ತು. ಹೀಗೆ ತನ್ನ ತಂಡದಲ್ಲಿ ಇನ್ನೊಂದಷ್ಟು ಮಂದಿಯನ್ನ ಸೇರಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದ ಶಿವಾಜಿ ಬೋರಗಿಗೆ ಥಟ್ ಅಂತ ನೆನಪಾಗಿದ್ದೇ ಖಜೂರಿ. ಖಜೂರಿ. ಈ ಖಜೂರಿ ಇರೋದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ. ಆಳಂದದಿಂದ ಖಜೂರಿಗೆ ಬರ್ತಾ ಇದ್ದಂತೆ ಮೊದಲಿಗೆ ಕಾಣಿಸೋದೇ ಸ್ವಾಮಿ ವಿವೇಕಾನಂದರ ಮೂರ್ತಿ. ಜಗತ್ತಿಗೆ ಶಾಂತಿ, ಪ್ರೀತಿ, ಸರ್ವಧರ್ಮಗಳ ಸಮಾನತೆಯನ್ನ ಕಲಿಸಿದ ಕಲಿಯುಗದ ಶ್ರೇಷ್ಠ ಸಂತ. ಇಂಥ ವಿವೇಕಾನಂದರ ಸರ್ಕಲ್ನಿಂದ ಸ್ವಲ್ಪ ದೂರ ಹೋದ್ರೆ ದಾರಿಯುದ್ದಕ್ಕೂ ಕಾಣಿಸೋದು ಹಳ್ಳಿ ಮನೆಗಳು, ಹಳೆ ಮನೆಗಳು. ಒಂದಷ್ಟು ಕಡೆ ಕಲ್ಲಿನ ಮನೆಗಳಿದ್ರೆ ಮತ್ತೊಂದಷ್ಟು ಕಡೆ ತಗಡು ಶೀಟಿನ ಮನೆಗಳಿವೆ. ಹೀಗೆ ಹಳ್ಳಿ ರೋಡಲ್ಲಿ ಕಿರಿದಾದ ದಾರಿಯಲ್ಲಿ ಹೋಗ್ತಾ ಇದ್ರೇನೆ ಸಿಗೋದು ಖಜೂರಿಯಲ್ಲಿರೋ ಆ ಒಂದು ಮನೆ. ಆ ಮನೆಯೇ ವಾರಿಕ್ ಸೋದರರ ಮನೆ. ಇಲ್ಲಿ ಮಹಿಳೆಯೊಬ್ಬಳು ಬಟ್ಟೆಗಳನ್ನ ಒಣಗಿಸ್ತಾ ಇದ್ದಾರಲ್ಲ, ಇದುವೇ ಖಜೂರಿಯಲ್ಲಿರೋ ವಾರಿಕ್ ಸೋದರರ ಹಳೇ ಮನೆ. ಬಟ್ಟೆ ಒಗೆದು ಮನೆ ಮುಂದಿನ ಹಗ್ಗಕ್ಕೆ ಒಣಗಿಸ್ತಿರೋ ಇವರು ಖಜೂರಿಯ ವಾರಿಕ್ ಕುಟುಂಬಕ್ಕೆ ಸೇರಿದೋರು. ಇಷ್ಟೇ ಅಲ್ಲ, ಮನೆ ಮುಂದೇನೆ ಜೋಳ, ಸಜ್ಜೆ, ಕಡಲೆ, ತೊಗರಿ ಸೇರಿದಂತೆ ಹೊಲದಲ್ಲಿ ಬೆಳೆದ ಧಾನ್ಯಗಳನ್ನ ಒಣಗಿಸೋಕ್ ಹಾಕಿದ್ದಾರೆ. ಭೀಮಾ ತೀರವನ್ನೇ ನಡುಗಿಸಿದ್ದ ಬೋರಗಿ ಕುಟುಂಬದ ಜೊತೆ ನಂಟು ಇಟ್ಕೊಂಡಿದ್ದ ವಾರಿಕ್ ಕುಟುಂಬ ಅಂದ್ರೆ ಮೋಸ್ಟ್ಲಿ ದೊಡ್ಡ ಮನೆಯಲ್ಲಿರ್ತಾರೆ, ಆಳು ಕಾಳು ಎಲ್ಲ ಇರ್ತಾರೆ ಅಂತ ಅಂದುಕೊಂಡಿರ್ತಾರೆ. ಆದ್ರೆ ವಾರಿಕ್ ಕುಟುಂಬ ಅಂತ ದೊಡ್ಡ ಶ್ರೀಮಂತಿಕೆಯ ಕುಟುಂಬ ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಒಂದೇ ವಠಾರದಲ್ಲಿ ಚಿಕ್ಕ ಚಿಕ್ಕದಾಗಿರೋ 4-5 ರೂಮುಗಳನ್ನ ಕಟ್ಕೊಂಡು ಒಟ್ಟಿಗೆ ವಾಸಿಸ್ತಿದ್ರು ವಾರಿಕ್ ಸೋದರರು. ನಾವು ಈ ವಾರಿಕ್ ಕುಟುಂಬದವರ ಹಳೆ ಮನೆಯನ್ನ ನೋಡ್ತಾ ಇದ್ದಾಗಲೇ ಶಿವಪ್ಪ ವಾರಿಕ್ ಕೂಡ ಇಲ್ಲಿಗೆ ಆಗಮಿಸಿದ್ರು. ಹೀಗೆ ಮನೆಗೆ ಬಂದ ಶಿವಪ್ಪ ವಾರಿಕ್ ನಮ್ಮನ್ನ ಒಳಗಡೆ ಕರ್ಕೊಂಡು ಹೋಗಿ ತಮ್ಮ ಹಳೆಯ ಮನೆಯನ್ನೆಲ್ಲ ತೋರಿಸಿದ್ರು. ಅಕ್ಷರಶಃ ತಗಡು ಶೀಟಿನ ಹಳೆ ಮನೆಯಾಗಿತ್ತು ವಾರಿಕ್ ಕುಟುಂಬದ ಮನೆ. ಹೀಗೆ ತಮ್ಮ ಮನೆಯೊಳಗೆ ಕರ್ಕೊಂಡು ಹೋದ ಶಿವಪ್ಪ ವಾರಿಕ್ ಮೊದಲಿಗೆ ತಮ್ಮ ಮನೆಯನ್ನೆಲ್ಲ ಲೀಲಾಜಾಲವಾಗಿ ತೋರಿಸಿದ್ರು. ಕಿರಿದಾದ ಮನೆ. ಈ ಮನೆಯಲ್ಲೇ ಒಂದು ಚಿಕ್ಕ ಮಂಚ, ಒಂದು ಚಿಕ್ಕ ಬೀರು. ಕೈ ಮೇಲಕ್ಕೆತ್ತಿದ್ರೆ ಕೈಗೆ ಸಿಗುವಂತ ತಗಡು ಶೀಟಿನ ಹೊದಿಕೆ. ಇಂಥ ಚಿಕ್ಕ ಮನೆಯಲ್ಲಿ ಕಲ್ಲಿನ ಗೋಡೆಗಳ ಮೇಲೆ ನೇತು ಹಾಕಿರೋ ಒಂದಷ್ಟು ಫೋಟೋಗಳು. ಅದರಲ್ಲಿ ಒಂದು ಫೋಟೋ ಶಿವಪ್ಪ ವಾರಿಕ್ನ ಸೋದರ ಚಂದ್ರಕಾಂತ್ ವಾರಿಕ್ದು. ಹೀಗೆ ತಮ್ಮ ಸೋದರನ ಫೋಟೋವನ್ನ ಮನೆಯ ಹಾಲಿನಲ್ಲೇ ಹಾಕಿರೋ ಶಿವಪ್ಪ ವಾರಿಕ್
ಆತನ ಜೊತೆಗಿದ್ದ ದಿನಗಳನ್ನ ಸದಾ ನೆನಪಿಸಿಕೊಳ್ತಾರೆ. ಭೀಮಾ ತೀರದ ಹತ್ಯಾಕಾಂಡಗಳಲ್ಲಿ ಚಂದ್ರಕಾಂತ್ ವಾರಿಕ್ ಹೇಗೆ ಎಂಟ್ರಿಯಾದ ಅನ್ನೋ ಕ್ಷಣಗಳಿಂದ ಹಿಡಿದು ಚಂದ್ರಕಾಂತ್ ವಾರಿಕ್ ಕೊನೆಯ ದಿನಗಳು ಹೇಗಿದ್ದವು ಅನ್ನೋದೆಲ್ಲವನ್ನೂ ನೆನಪಿಸಿಕೊಳ್ತಾರೆ. ಬಡತನದ ಕುಟುಂಬವಾಗಿದ್ರೂ ಅಣ್ಣ ತಮ್ಮಂದಿರ ಮಧ್ಯೆ ಅನ್ಯೋನ್ಯತೆ ಇತ್ತು, ಪ್ರೀತಿ ಇತ್ತು, ಆತ್ಮೀಯತೆ ಇತ್ತು. ಚಂದ್ರಕಾಂತ್ ವಾರಿಕ್ಗೆ ಕುಡಿತದ ಚಟ ಇತ್ತಾದರೂ ಸೋದರನ ಮೇಲಿನ ಪ್ರೀತಿಯಲ್ಲಿ ಎಳ್ಳಷ್ಟು ಕಡಿಮೆ ಇರಲಿಲ್ಲ. ಇಂಥ ಚಂದ್ರಕಾಂತ್ ವಾರಿಕ್ಗೆ ಭೀಮಾ ತೀರದ ರಕ್ತ ಚರಿತ್ರೆಯ ಭಾಗವಾಗಿದ್ದ. ಏನಾಗಿತ್ತು ರೀ, ನಮ್ಮ ಮಗನಿಗೆ ಆರಾಮಿದ್ದಿಲ್ಲ. ಸೋಲಾಪುರಕ್ಕೆ ಹೋಗಿದ್ರಿ ನಾ. ಸೋಲಾಪುರಕ್ಕೆ ಹೋದಾಗ ನಾ ಅಲ್ಲಿಗೆ ಹೋಯ್ತಾ ನಮ್ಗೆ ಇವ್ರು ಯಾರು ಪರಿಚಯ ಇಲ್ಲ, ಏನಿಲ್ಲ. ಅಲ್ಲಿ ಏನಾಯ್ತು ರೀ, ನಮ್ಮ ಬೀಗೂರು ಹಂತಾಗ ಇರ್ತಿರೋ ಚಂದು ತಳಿಂದ ಅಲ್ಲೊಬ್ಬ ಚಂದು ಇದ್ರಿ. ಅವ ಹೋಗ್ತಿದ್ದ ಬರ್ತಿದ್ದ. ಮುಂದೆ ಏನಾಯ್ತು ರೀ, ಅಲ್ಲಿ ನಮ್ಮ ಮಗನಿಗೆ ಅಲ್ಲಿ ದವಾಖಾನೆಗೆ ಇದ್ದಾಗ ಅಲ್ಲಿ ಮಾತಾಡ್ಕೊಂಡು ಬಂದ್ರಿ. ಶಿವಾಜಿ ಬಂದ, ಕೇಶವ್ ಬಂದ, ಚಂದ ಬಂದಿದ್ದಲ್ಲ ರೀ. ಅವ್ರು ಇಬ್ಬರು ಬಂದರು. ನಾವು ಡಿಸ್ಚಾರ್ಜ್ ಆಯಿತು. ಏನು ಶಿವಾಜಿ ಏನಂದ್ರಿ, ಬಿಲ್ ಕೊಡಬೇಡ, ನೀ ಹಾಗೆ ಹೋಗಂದು ಬಿಟ್ಟವ ಖುಷಿ ತೊಗೊಂಡು. ಏನು ಮಾರ ಕಮ್ಮಿ ಆಗ್ಯದ, ಬಿಲ್ ಹೆಂಗೆ ಕೊಡೋದಿಲ್ಲ. ಆಯ್ತಪ್ಪ ಹಾಗೆ ಕಳ್ತದ್ರಿ. ನಾ ಹಿಂದೆ ಮಗಲಿಗೆ ಹೋಗಿ ಬಿಲ್ ಕೊಟ್ಟು ನಾವು ಬಂದಿದ್ರಿ. ಅವಾಗ ಅದು ಏನು ರಾಟಿ ಬಿತ್ತು ರೀ. ಮುಂದೆ ಒಂದು 8-10 ದಿನದಾಗ ಇಲ್ಲಿಗೆ ಬಂದುಬಿಟ್ರು. ಇಲ್ಲಿಗೆ ಬಂತು ಆಳಾಗ ನಮ್ಮ ಚಂದ್ರಕಾಂತನ ಕೂಡ ಕುಂಡ್ರ ಮಾಡಿ ಗೊತ್ತೀರಿ. ನಮ್ಗೇನು ರಾಟಿ ಅಟ್ಟೆ ನಾವು ಹೋಗೋವಲ್ಲ ಬರೋವಲ್ಲ, ಮುಕ್ಕಲ್ತನ ಬಲ್ಲ ನೋವು ಬಲ್ಲ ಇದ್ದೆವು. ಚಂದ್ರಕಾಂತ ತೊಗೊಂಡು ಹೋಗೋದು, ಆ ತಿಮ್ಮ ಕುಡಿಯವ, ಅವರು ಕುಡಿಯೋರು. ಇಲ್ಲಿ ಊರಾಗ ಇರ್ತಿಲ್ಲ ರೀ, ಯಾವಾಗಾರು ಬರೋದ್ರಿ. ಮತ್ತೆ ಇಲ್ಲಿಗೆ ಬಂದು ಒಯ್ದ್ರೆ ಅವ್ನಿಗೆ ತೊಗೊಂಡು ಆ ಕಡೆ ಹೋಗೋರು. ಶಿವಪ್ಪ ವಾರಿಕ್ ತಮ್ಮ ಮಗನನ್ನ ಅದೊಂದು ದಿನ ಸೊಲ್ಲಾಪುರದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರು. ಆಗ್ಲೇ ನೋಡಿ ಶಿವಾಜಿ ಬೋರಗಿ ಮತ್ತು ಕೇಶಪ್ಪ ತಾವರ್ಖೇಡ ಇವರಿಗೆ ಸಿಕ್ಕಿದ್ದು. ಆವತ್ತು ಆಸ್ಪತ್ರೆ ಬಿಲ್ ನಾನೇ ಕೊಡ್ತೀನಿ ಅಂತ ಹೇಳಿದ್ದ ಶಿವಾಜಿ ಬೋರಗಿ ಖಜೂರಿಯ ಶಿವಪ್ಪ ವಾರಿಕ್ ಮನಗೆದ್ದಿದ್ರು. ಇದಾದ ನಂತರ ಆಗಾಗ ಶಿವಾಜಿ ಬೋರಗಿ ಮತ್ತು ಕೇಶಪ್ಪ ತಾವರ್ಖೇಡ ಇಬ್ಬರು ಖಜೂರಿಗೆ ಬರ್ತಾ ಇದ್ರು. ಪೊಲೀಸರಿಂದ ತಪ್ಪಿಸಿಕೊಳ್ಳಬೇಕು ಅಂದಾಗೆಲ್ಲ ದೇವಣಗಾವ ಬಿಟ್ಟು ಖಜೂರಿಗೆ ಬಂದು ಶಿವಪ್ಪ ವಾರಿಕ್ ಸೋದರರ ಜೊತೆ ಸೇರ್ಕೊಂಡು ಬಿಡ್ತಿದ್ರು. ಅದರಲ್ಲೂ ಹೆಚ್ಚಾಗಿ ಆತ್ಮೀಯತೆ ಬೆಳೆದಿದ್ದು ಚಂದ್ರಕಾಂತ್ ವಾರಿಕ್ ಜೊತೆ. ನಮ್ಮ ಜಗಳ ಊರ ನಮ್ಮ ಸಂಕಟ. ಈ ಜಗಳಿಗೆ ನಮ್ಗೆ ಏನೂ ಸಂಬಂಧ ಇಲ್ರಿ ಅವ್ರಿಗೆ. ಮುಂದೆ ಅವರು ಹಾಗೆ ಬರ್ತಿರು, ಅಲ್ಲಿ ಬರೋದು, ಆ ಊರಿಗೆ ಹೋದ. ಯಾರಿಗೆ ನಮಗೆ ಹೇಳ್ತಿಲ್ಲ ಒಂದು ತೋಲ್ ಟಿಕಣ್ರಿ. ಇಲ್ಲಿ ನಮ್ಮೂರ ಜಗಳ ಆಗಿ ನಮ್ಮದು ಇಲ್ಲ ಪೊಲೀಸರು ಬರೋಗುತ್ತಾನೆ ಇಲ್ಲಿ ಬಿಟ್ರಿ. ಮಹಾರಾಷ್ಟ್ರದಾಗ ಇಳಿ ಆ ಕಡೆ ಈ ಕಡೆ ಹೋಗೋದು ಮಾಡೋಗುತ್ತರು. ಹಾಕೋತಾಗ್ದೇವ ನಮ್ಮ ಅವ್ರು ಕೂಡ ನಡಿ ಇವ ಬ್ಯಾಡ ಅಂದ್ರೆ ಕೇಳವಲ್ರಿ ನಮ್ಮ ಮಾತ. ನಾನು ಯಾಕೆ ಮಾಡಲ್ಲ ಅಂತ ಹೇಳಿ ನಾವು ಒಂದು ವಿಚಾರೇ ಬಿಟ್ಟುಬಿಟ್ಟೇವ್ರಿ. ಮುಂದೆ ಎಲ್ಲ ಜಗಳ ಮುಗಿತ್ರಿ. ಇವ ಲಾರಿ ತೊಗೊಂಡು ನಮ್ಮ 8-9 ಲಾರಿ ತೊಗೊಂಡ್ರಿ. ಆ ಹೇಳಕ್ಕೆ ಚಂದ ಹೆಲ್ಪ್ ಮಾಡಿದ್ವಿ ನಾವು. ದೇವಣಗಾವದಿಂದ ಖಜೂರಿಗೆ ಬರ್ತಿದ್ದ ಶಿವಾಜಿ ಬೋರಗಿ ಮತ್ತು ಕೇಶಪ್ಪ ತಾವರ್ಖೇಡ ಶಿವಪ್ಪ ವಾರಿಕ್ ಜೊತೆ ಅಷ್ಟಾಗಿ ಮಾತನಾಡ್ತಿರ್ಲಿಲ್ಲ, ಬೆರೀತಾನೂ ಇರ್ಲಿಲ್ಲ. ಶಿವಾಜಿ ಬೋರಗಿ ಮತ್ತು ಕೇಶಪ್ಪನಿಗೆ ಪರಮಾಪ್ತ ಅನ್ನಿಸಿದ್ದು ಶಿವಪ್ಪ ವಾರಿಕ್ ಸೋದರ ಚಂದ್ರಕಾಂತ್ ವಾರಿಕ್. ಶಿವಾಜಿ, ಕೇಶಪ್ಪ ಮತ್ತು ಚಂದ್ರಕಾಂತ್ ವಾರಿಕ್ ಮೂವರ ನಡುವಿನ ದೋಸ್ತಿ ಗಾಢವಾಗಿ ಬೆಳೆದಿತ್ತು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಶಿವಾಜಿ ಮತ್ತು ಕೇಶಪ್ಪ ಇಬ್ಬರು ಯಾರನ್ನಾದ್ರೂ ಹೊಡಿಬೇಕು ಅಂತ ಸಿದ್ಧವಾದ್ರೆ ಅವರ ಜೊತೆಗೆ ಚಂದ್ರಕಾಂತನು ಸೇರ್ಕೊಂಡು ಬಿಡ್ತಿದ್ದ. ಅಷ್ಟರ ಮಟ್ಟಿಗೆ ದೇವಣಗಾವದ ದೋಸ್ತರನ್ನ ಹಚ್ಚಿಕೊಂಡು ಬಿಟ್ಟಿದ್ದ ಚಂದ್ರಕಾಂತ್ ವಾರಿಕ್. ನಾನಂತೂ ಸವಚ ಮಾಡಿಲ್ಲ ಅವ್ರದ್ರಿ. ನಾವು ಅವ್ರು ಸೋದ್ರಿ. ಇದು ಇಲ್ಲಿ ಏನೂ ಹೋಗ್ತಿಲ್ಲ ರೀ. ಒಬ್ಬನೇ ಮಾಡ್ಯಾನಂದ್ರೆ ಇಲ್ಲಿಗೆ ಬಂದಿದ್ದೆವು. ನಾವು ಅದ್ರಾಗ ಹೋದ್ರೆ ಇದೆಲ್ಲ ದಾರದಿಕ್ಕಾಗಿ ಹೋಗ್ತಿತ್ತು ರೀ ಅವಾಗೆ ನಮ್ಗೆ. ಸರ್ ಮಾತಾಡೋದೇ ಚಂದ್ರಕಾಂತನ ಕೂಡ ನಾನು ಕರಿತಿಲ್ಲ. ಅವರು ನೀವು ಯಾಕೆ ಬರಲ್ಲಪ್ಪ, ನಿಮ್ಮ ಅಣ್ಣಗೆ ತಮ್ಮದ್ರಿಗೆ ಯಾರಿಗೆ ಬರ್ಬಿಡ್ತಿಲ್ಲ ರೀ ಅವ್ರು. ಈಗ ನಾವು ನಿಮ್ಮ ಕರ್ಕೊಂಡು ನಿಮ್ಮ ಮಂದಿ ತಂದ್ರೆ ನಿಮ್ಮ ಮನೆಯೇ ದಾರದಿಕ್ಕಾಗಿ ಹೋಗ್ತದೆ. ಇವ ಕುಡುಕನ ಇವ ಬರ್ತಾನೆ, ಇವ ಒಬ್ಬನೇ ಎತ್ತಿರ್ರಿ ಅವರು. ನಾನು ಕರಿತಿಲ್ಲ ರೀ ಅವರು. ಸೊಮ್ಮೆ ಎಲ್ಲರೂ ದೂರಿಂದ ಅಟ್ಟೆ ಮಾಡೋರು. ನಾ ಕೈ ಎಲ್ಲರೂ ಅಚಾನಕ್ ಸಿಕ್ಕರು ಅಂದ್ರಿ. ನಾ ಹೋಗಿ 1 ಗಂಟೆ ಭೀ ಅವ್ರಂತಾಗ ಯಾವಾಗೂ ಕೂತವ್ರಿ. ಶಿವಾಜಿರ ಊರಾಗಿದ್ರಿ, ಯಾವಾಗ ಬರ್ತಿದ್ದ ಹೋಗ್ತಿದ್ದ. ಆ ಹೇಳಕ್ಕೆ ಮಾತ್ರ ಶಿವಾಜಿ ಮಾತ್ರ ಬರ್ತೀವಿ. ಇಲ್ಲೇ ಇರ್ತಿದ್ದ, ತಾಲೀಮು ಇತ್ತು. ಇಲ್ಲೇ ಬಂದು ಉಣ್ತಿದ್ದ, ಕುಂಡಿರ್ತಿದ್ದ, ಇಸ್ಪಾಟ ಆಡ್ತಿದ್ದ. ಇಲ್ಲೇ ಪೊಲೀಸರು 2-3 ಸಾರಿ ಬೆನ್ನು ಹತ್ತರಿ ಅವನಿಗೆ. ಯಾವಾಗೋ ರಾತ್ರಿ ಬರವ, ಯಾವಾಗೂ ಹೋಗ್ಬಿಡವ. ಈಗ ಹೋಗೋದು ಇಲ್ಲಿ ಬಂದವ್ರಿಗೆ ಫೋನ್ ಆಗ್ತಿಲ್ಲ. ಆ ನಮ್ಮನಿದ್ದು ನಾವು ಗೊತ್ತಾಗ್ತಿಲ್ಲ ಸರ್. ಇವನ್ ನಮ್ಮ ಮನೆ ನಮ್ಮ ತಮ್ಮಗೆ ಬಂದು ಕೂತು ಮಾತಾಡುವಾದ್ರೂ ಇವ ಈ ಕಡೆ ಹೋಗೋದಿದ್ದ, ಈ ಕಡೆ ಹೋಗ್ತಿದ್ದವ.
ಖಜೂರಿಯಲ್ಲಿ ವಾರಿಕ್ ಕುಟುಂಬದ ಜೊತೆ ನಂಟು ಬೆಳೆಸ್ಕೊಂಡಿದ್ದ ಶಿವಾಜಿ ಬೋರಗಿ ಟೀಮು ಹೆಚ್ಚಾಗಿ ಇಲ್ಲೇ ಉಳಿತಿತ್ತು. ಪೊಲೀಸರಿಗೆ ಗೊತ್ತಾಗಬಾರದು ಅಂತ ಇಷ್ಟು ದೂರ ಬಂದು ತಲೆ ತಪ್ಪಿಸಿಕೊಂಡಿದ್ರು ಗುಟ್ಟು ರಟ್ಟಾಗಿತ್ತು. ಪೊಲೀಸರಿಗೆ ವಿಷಯ ಗೊತ್ತಾಗಿತ್ತು. ಯಾವಾಗ ಪೊಲೀಸರಿಗೆ ವಿಷಯ ಗೊತ್ತಾಗಿದೆ ಅಂತ ತಿಳಿಯಿತೋ ಶಿವಾಜಿ ಟೀಮು ಖಜೂರಿಗೆ ಬಂದು ಹೋಗೋದು ಕಡಿಮೆ ಮಾಡಿತ್ತು. ಅಕಸ್ಮಾತ್ ಬಂದ್ರು ಯಾವಾಗ ಬರ್ತಿದ್ರು ಯಾವಾಗ ಹೋಗ್ತಿದ್ರು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಸೀಕ್ರೆಟ್ ಮೇಂಟೈನ್ ಮಾಡ್ತಿತ್ತು ಶಿವಾಜಿ ಪಡೆ. ಹೀಗೆ ಆಗಿನ ಕಾಲದ ಎಲ್ಲಾ ಕಥೆಗಳನ್ನು ನೆನಪಿಸಿಕೊಳ್ಳೋ ಶಿವಪ್ಪ ವಾರಿಕ್ ಆ 2 ಘಟನೆಗಳನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಅದರಲ್ಲಿ ಒಂದು ಶಿವಾಜಿ ಬೋರಗಿ ಸಂಬಂಧಿಕರ ಮದುವೆ ಟೈಮಲ್ಲಾದದ್ದು, ಮತ್ತೊಂದು ಕೇಶಪ್ಪ ತಾವರ್ಖೇಡ್ ಅವರ ತಂದೆ ಸಿದ್ದಪ್ಪ ತಾವರ್ಖೇಡ್ ಅವರ ಸಾವಿನ ಟೈಮಲ್ಲಾದದ್ದು. ಇಕ್ಕುಳ್ಗಿ ಒಂದು ಮದುವೆ ಇತ್ತು ರೀ ಶಿವಾಜಿ ಬೀಗುರ್ದೆ. ಮದುವೆಗೆ ಹೋದಾಗ ಅಲ್ಲಿ 21 ಬಂದೂಕಿದ್ದು ರೀ. ಅಕ್ಕಿಗಳ ಬೇಡ 21 ಫೈರ್ ಮಾಡಿದ್ರು ರೀ ಅವರು. ದಾನ್ ಅದಿಟ್ಟು ನೋಡಿದ್ರು ನೋಡ್ರಿ. ಅವಾಗ ಕೇಶಪ್ಪನ ಅಪ್ಪ ತೀರ್ಕೊಂಡಾಗ ಅಲ್ಲಿ ಮಣ್ಣಿಗೆ ಹೋದೆವ್ರು. ಮಣ್ಣಿಗೆ ಹೋಗೋಣ ಒಂದು ಜೀಪ್ ಪೂರಾ ಬಂದೂಕಿದ್ದು ರೀ. ರೈಫಲ ರಿವಾಲ್ವರ ಎಲ್ಲ ಚೆಕ್. ಮನೆಗೆ ಹೋದ್ರು. ಅಲ್ಲಿ ಹೋದವು ನಡು ಅಲ್ಲಿ ಅಕ್ಷಯಾಗಿ ನಿಂತು ದಾವಣಗೆರೆದಾಗ ಒಂದು ದಮ್ ಫೈರ್ ಮಾಡಿದ್ರು ರೀ ಎಲ್ಲರೂ. ದೇವಣಗಾಮದ ಶಿವಾಜಿ ಬೋರಗಿ ಮತ್ತು ಕೇಶಪ್ಪ ತಾವರ್ಖೇಡ್ ಟೀಮಿನ ಜೊತೆಗೆ ಬೆಸೆದುಕೊಂಡಿದ್ದ ವಾರಿಕ್ ಸೋದರರು ನಿಧಾನವಾಗಿ ಭೀಮಾ ತೀರದ ರಕ್ತ ಚರಿತ್ರೆಯ ಭಾಗವಾಗಿ ಬಿಟ್ರು. ಅದರಲ್ಲೂ ಚಂದ್ರಕಾಂತ್ ವಾರಿಕ್ ಶಿವಾಜಿ ಟೀಮಿನ ಸೇನಾನಿಯಾಗಿ ಬಿಟ್ಟಿದ್ದ. ದೋಸ್ತಿ ಗಾಢವಾಗಿ ಬಿಟ್ಟಿತ್ತು. ಶಿವಾಜಿ ಪಡೆ ಅಫ್ಸಲ್ಪುರದಲ್ಲೊಂದು ಸೇಡಿಗಾಗಿ ಕಾಯ್ತಾ ಇತ್ತು. ಸೊನ್ನದ ಸಾವ್ಕಾರ್ ಮಕ್ಕಳನ್ನ ಹೊಡೆದು ಹಾಕಬೇಕು ಅಂತ ಕಾಯ್ತಾ ಇದ್ದಾಗ ಚಂದ್ರಕಾಂತ್ ವಾರಿಕ್ ಸಹಾಯಕ್ಕೆ ಬಂದಿದ್ದ. ಶಿವಾಜಿ ಬೋರಗಿ ಕೇಶಪ್ಪ ತಾವರ್ಖೇಡ್ ಜೊತೆಗೆ ಸೇರಿಕೊಂಡಿದ್ದ ಚಂದ್ರಕಾಂತ್ ವಾರಿಕ್ ಭೀಮಾ ತೀರದ ನೆತ್ತರನ್ನ ಅಂಟಿಸಿಕೊಂಡು ಬಿಟ್ಟಿದ್ದ. ಗನ್ಗಳನ್ನ ಹಿಡಿದು ಬಿಟ್ಟಿದ್ದ. ಬುಲೆಟ್ಟುಗಳನ್ನು ಹಾರಿಸುತ್ತಿದ್ದ. ಅಲ್ಲಿವರೆಗೂ ಶಿವಾಜಿ ಬೋರಗಿ ಕೇಶಪ್ಪ ತಾವರ್ಖೇಡನ ಬೆನ್ನತ್ತಿದ ಪೊಲೀಸರು ನಂತರದಲ್ಲಿ ಚಂದ್ರಕಾಂತ್ ವಾರಿಕ್ನನ್ನು ಲಿಸ್ಟಲ್ಲಿಟ್ಕೊಂಡಿದ್ರು. ಸರಿಯಾದ ಸಮಯ ನೋಡಿ, ಸರಿಯಾದ ಜಾಗ ನೋಡಿ, ಸರಿಯಾಗಿ ಲಾಕ್ ಮಾಡಿದ್ರು ಪೊಲೀಸರು. ಚಂದ್ರಕಾಂತ್ ವಾರಿಕ್ನನ್ನ ಅರೆಸ್ಟ್ ಮಾಡಿ ಜೈಲಿಗೆ ತಳ್ಳಿದ ನಂತರ ಅಸಲಿ ಪ್ರಾಬ್ಲಮ್ ಶುರುವಾಯ್ತು ನೋಡಿ. ಅದು ಶಿವಪ್ಪ ವಾರಿಕ್ಗೆ. ಖಜೂರಿಯಲ್ಲಿ ವಾರಿಕ್ ಕುಟುಂಬ ತನ್ನದೇ ಆದ ಹವಾ ಇಟ್ಕೊಂಡಿತ್ತು. ಅವರದ್ದು ಒಂದಷ್ಟು ಜಗಳಗಳಿದ್ವು, ಕದನಗಳು ಇದ್ವು. ಆ ಜಗಳದ ಮಧ್ಯೆ ದೇವಣಗಾಂವ್ನ ಬದುವಿನ ಜಗಳವೂ ಕೂಡ ಕುತ್ತಿಗೆಯನ್ನ ಸುತ್ತಿಕೊಂಡು ಬಿಟ್ಟಿತ್ತು. ಚಂದ್ರಕಾಂತ್ ವಾರಿಕ್ನನ್ನ ಜೈಲಿಗಟ್ಟುವ ಮಟ್ಟಕ್ಕೂ ಅದು ತಂದು ನಿಲ್ಲಿಸಿಬಿಟ್ಟಿತ್ತು. ಆಳಂದದ ಖಜೂರಿಯಲ್ಲಿ ವಾರಿಕ್ ಸೋದರರು ಸೃಷ್ಟಿಸಿದ್ದ ಹವಾ ಅಷ್ಟಿಷ್ಟಲ್ಲ. ಆ ಕಡೆ ಭೀಮಾ ತೀರದಲ್ಲಿ ಶಿವಾಜಿ ಬೋರಗಿ, ಕೇಶಪ್ಪ ತಾವರ್ಖೇಡ ಮತ್ತು ಅವರ ಟೀಮಿನ ಅಬ್ಬರ ಆರ್ಭಟ ಜೋರಾಗಿದ್ದಾಗಲೇ ಇತ್ತ ಖಜೂರಿಯಲ್ಲಿ ವಾರಿಕ್ ಸೋದರರ ಹವಾ ಜೋರಾಗಿ ಬಿಟ್ಟಿತ್ತು. ವಾರಿಕ್ ಬ್ರದರ್ಸ್ ಅಂದ್ರೆ ಖಜೂರಿ ಮಾತ್ರವಲ್ಲ, ಇಡೀ ಆಳಂದವೇ ಒಂದು ಕ್ಷಣ ದಿಗ್ಗನೆ ನೋಡ್ತಿತ್ತು. ವಾರಿಕ್ ಸೋದರರು ಅಂತ ಈ ಕುಟುಂಬವನ್ನ ಕರೀತಾ ಇದ್ದದ್ದಕ್ಕೆ ಒಂದು ಕಾರಣ ಇದೆ. ಇವರು ಒಟ್ಟು 7 ಮಂದಿ ಅಣ್ಣ ತಮ್ಮಂದಿರು. ಒಬ್ಬರ ಮಾತನ್ನ ಒಬ್ಬರು ಮೀರ್ತಾ ಇರಲಿಲ್ಲ. ಯಾರ ಮಧ್ಯೇನೂ ಭಿನ್ನಾಭಿಪ್ರಾಯ ಇರ್ತಿರ್ಲಿಲ್ಲ. ಯಾವುದೇ ಭಿನ್ನಾಭಿಪ್ರಾಯ ಬಂದರೂ ದೊಡ್ಡಣ್ಣ ಶಿವಪ್ಪ ವಾರಿಕ್ ಹೇಳಿದ್ಮೇಲೆ ಮುಗೀತು. ಎಲ್ರೂ ಸೈಲೆಂಟ್ ಆಗಿ ಬಿಡ್ತಿದ್ರು. ಅಷ್ಟರ ಮಟ್ಟಿಗೆ ಅಣ್ಣ ತಮ್ಮಂದಿರು ಒಗ್ಗಟ್ಟಾಗಿದ್ದರು. ಇಂಥ ಒಗ್ಗಟ್ಟಿನ ವಾರಿಕ್ ಕುಟುಂಬವನ್ನ ಅದೊಂದ್ಸಲ ಕೆಲವರು ಕೆಣಕಿ ಬಿಟ್ಟಿದ್ದರು. ಅಲ್ಲಿಂದ ಶುರುವಾಯ್ತು ನೋಡಿ ಖಜೂರಿಯಲ್ಲಿ ವಾರಿಕ್ ಕುಟುಂಬದ ವಾರು.
ಶಿವಪ್ಪ ವಾರಿಕ್ ತಂದೆ ಮೇಲೆ ಕೆಲವರು ಕೈ ಮಾಡಿಬಿಟ್ಟಿದ್ರು. ತಮ್ಮ ತಂದೆ ಮೇಲೆ ಕೈ ಮಾಡಿದವರ ವಿರುದ್ಧ ವಾರಿಕ್ ಸೋದರರು ಸಿಡಿದೆದ್ದು ಬಿಟ್ಟಿದ್ರು. ಅಷ್ಟು ಮಂದಿ ಅಣ್ಣ ತಮ್ಮಂದಿರು ಸೇರ್ಕೊಂಡು ತಮ್ಮ ತಂದೆಯನ್ನ ಹೊಡೆದವರ ಮೇಲೆ ಎರಗಿ ಬಿಟ್ಟಿದ್ರು. ಆವತ್ತು ಗೊತ್ತಾಯ್ತು ನೋಡಿ ಖಜೂರಿಯ ವಾರಿಕ್ ಸೋದರರ ಕದರ್ರು. ವಾರಿಕ್ ಸೋದರರ ಮೇಲೆ ಕೆರಳಿದ ವಿರೋಧಿಗಳು 7-8 ಮಂದಿ ವಾರಿಕ್ ಸೋದರರನ್ನ ಹೊಡಿಬೇಕು ಅಂತ ಸಿದ್ಧವಾಗಿ ಬಿಟ್ಟಿದ್ರು. ಊರಿನ ಸಮೀಪದ ತೋಟದಲ್ಲಿ ಜಗಳಾನು ಶುರುವಾಗಿ ಬಿಟ್ಟಿತ್ತು. 100 ಮಂದಿ ಒಟ್ಟಿಗೆ ಬಂದು ವಾರಿಕ್ ಸೋದರರ ಮೇಲೆ ಬಿದ್ದು ಬಿಟ್ಟಿದ್ರು. ಆದ್ರೂ ಇವರು ಬಗ್ಲೇ ಇಲ್ಲ. ಕೈನಲ್ಲಿ ಕಲ್ಲು, ಈಟಿ, ಭರ್ಜಿ ಮತ್ತು ಜಂಬೆಗಳನ್ನ ಹಿಡಿದುಕೊಂಡು ಬಂದವರ ಮೇಲೆ ದಾಳಿ ಮಾಡಿಬಿಟ್ಟಿದ್ರು. ಬರೋಬ್ಬರಿ 2 ತಾಸುಗಳ ಕಾಲ ಮಾರಾಮಾರಿ ನಡೆಯಿತು. ವಾರಿಕ್ ಸೋದರರ ಕಲ್ಲೇಟು ತಿಂದವರು ರಕ್ತ ಸುರಿಸ್ಕೊಂಡು ಎದ್ನೋ ಬಿದ್ನೋ ಅಂತ ಓಡೋಕ್ ಶುರು ಮಾಡಿದ್ರು. ಆವತ್ತು ಗೊತ್ತಾಯ್ತು ನೋಡಿ ಭೀಮಾ ತೀರದಲ್ಲಿ ವಾರಿಕ್ ಸೋದರರ ಹವಾ ಎಂಥದ್ದು ಅಂತ. ಯಾವತ್ತು ವಾರಿಕ್ ಸೋದರರನ್ನ ಕೆಣಕಿದ ಅಷ್ಟು ಮಂದಿ ಎದ್ನೋ ಬಿದ್ನೋ ಅಂತ ಓಡಿದ್ರು. ಆವತ್ತು ಖಜೂರಿಯ ವಾರಿಕ್ ಸೋದರರ ಹೆಸರು ಭೀಮಾ ತೀರದಲ್ಲಿ ಅಚ್ಚೊತ್ತಿ ಬಿಟ್ಟಿತ್ತು. ಇಂಥ ವಾರಿಕ್ ಸೋದರರು ನಮ್ಮ ಜೊತೆಗಿದ್ರೆ ನಮ್ಮ ಕೆಲಸ ಇನ್ನೂ ಸುಲಭ ಅಂತೇಳಿ ಖಜೂರಿಗೆ ಬಂದಿದ್ರು ಶಿವಾಜಿ ಮತ್ತು ಕೇಶಪ್ಪ. ಹೀಗೆ ಬಂದವರು ಶಿವಪ್ಪ ವಾರಿಕ್ಗಿಂತ ಹೆಚ್ಚಾಗಿ ಚಂದ್ರಕಾಂತ್ ವಾರಿಕ್ ಜೊತೆಗೆ ಗೆಳತನ ಬೆಳೆಸ್ಕೊಂಡಿದ್ರು. ಕೊನೆಗೆ ಚಂದ್ರಕಾಂತ್ ವಾರಿಕ್ ಕೂಡ ಶಿವಾಜಿಯ ಎದುರಾಳಿಗಳನ್ನ ಹೊಡೆದು ಮುಗಿಸುವ ಕೆಲಸದಲ್ಲಿ ಕೈ ಜೋಡಿಸಿದ್ದ. ವಾರಿಕ್ ಸೋದರರು ಊರಲ್ಲಿ ಜಗಳ ಮಾಡಿಕೊಂಡಿದ್ರು. ಆದ್ರೆ ಅದು ಕೂಡ ಅವರಪ್ಪನ ವಿಚಾರಕ್ಕಾಗಿ. ಆದ್ರೆ ಶಿವಾಜಿ ಬೋರಗಿ ವಿರೋಧಿಗಳನ್ನ ಕೊಲ್ಲೋಕೆ ಚಂದ್ರಕಾಂತ್ ಜೊತೆಯಾಗಿ ಬಿಟ್ಟಿದ್ದ. ಅಲ್ಲಿಗೆ ಭೀಮಾ ತೀರದ ಸೇಡಿನ ನೆತ್ತರು ಚಂದ್ರಕಾಂತ್ ವಾರಿಕ್ಗೂ ಅಂಟ್ಕೊಂಡು ಬಿಟ್ಟಿತ್ತು. ಹೀಗೆ ಭೀಮಿಯ ನೆತ್ತರು ಅಂಟಿಸಿಕೊಂಡಿದ್ದು ಚಂದ್ರಕಾಂತ್ ವಾರಿಕ್ಗೆ, ಆದ್ರೂ ಅದರ ಎಫೆಕ್ಟ್ ತಟ್ಟಿದ್ದು ಶಿವಪ್ಪ ವಾರಿಕ್ಗೆ. ಒಂದು ಸ್ಟೇನ್ಗನ್ ಚಂದ್ರಕಾಂತ ಕೈಯಾಗ ಕೊಟ್ಟು ಚಂದ್ರಕಾಂತ್ ಸಾಯಲಾಗ ಅಣ್ಣ ನೀವು ಹೊಡ್ಕೊತ ಹೋಗುತ್ತೆ ನನ್ನ ಕೈ ಕೊಟ್ಟಿಲ್ರಿ. ಅದಾತು ಖೂನ್ ಇದ್ದರು ರೋಡ್ ಮೇಲೆ ನಿಂತುಕೊಂಡು ಹಾಕಿ ನನಗೆ ಹತ್ತು ಹೇಳಿದ್ರು ನಾ ಮತ್ಕೊರಿ ಚಟ್ಟಿಗೆ. ಅದು ಮಜಾ ಆದ್ರು ನಾ ನೋಡಿಲ್ಲ ಅದ್ರದ್ದು, ಅದು ಮಾರಿ ಭೀ ನೋಡಿಲ್ಲ ನಾ. ಸ್ಟೇನ್ಗನ್ ಒಂದು ಬಿಟ್ಟು ನಂಗೆ ಕೇಳ್ರಿ ಬಾಕಿ ದಿನ. ಸ್ಟೇನ್ಗನ್ ಬಂದು ನಾ ಅಂತೂ ಮನುಷ್ಯರು ಅಲ್ಲ, ನಾವು ಯಾರಂತ ಕೊಂಡ್ರವ್ರಲ್ಲ. ಚಂದ್ರಕಾಂತನ ಕೈಯಾಗ ಬೇಕು ಕೊಟ್ಟಿಲ್ಲ. ಸರ್ ನೀವು ವಿಚಾರ ಮಾಡಿರಿ, ಇಂಥ ಕುಡ್ಕುರ ಕೈಯಾಗ ಸ್ಟೇನ್ಗನ್ ಕೊಡ್ತೀರ, ನೀವು ವಿಚಾರ ಮಾಡಿರಿ ಅಂದ. ನೀವು ಇರೋ ತನಕ ನೀವು ಮಾಡಿರಿ, ಇದು ಮುಚ್ಚಲ್ಲ. ಒಂದು ಅಚಾನ ಶಿವಪ್ಪನಂತಾಗ ಅದ ನಂಗೆ ನೀವು ಹಿಡಿದು ಒಳಗೆ ಹಾಕೋಕೆ ಹೋಗ್ಬೇಡ್ರಿ, ನಿಂತು ಗುಂಡಾಕ್ ಕೊಡ್ರಿ ಅಂದ. ಎಸ್, ಚಂದ್ರಕಾಂತ್ ವಾರಿಕ್ ಜೈಲು ಪಾಲಾದ್ಮೇಲೆ ಶಿವಪ್ಪ ವಾರಿಕ್ ಬೆನ್ನತ್ತಿದ್ರು ಪೊಲೀಸರು. ಚಂದ್ರಕಾಂತ್ ವಾರಿಕ್ ಬಳಸ್ತಿದ್ದ ಸ್ಟೆನ್ಗನ್ ಎಲ್ಲಿದೆ ಅದನ್ನ ಕೊಡುವಂತ ಬೆನ್ನು ಬಿದ್ದಿದ್ರು. ಚಂದ್ರಕಾಂತ್ ಏನ್ ಮಾಡಿದ್ನೋ ಗೊತ್ತಿಲ್ಲ, ಯಾಕೆ ಮಾಡಿದ್ನೋ ಗೊತ್ತಿಲ್ಲ ಅಂತ ಶಿವಪ್ಪ ವಾರಿಕ್ ಸಾಕಷ್ಟು ಸಲ ಪೊಲೀಸರಿಗೆ ಹೇಳಿದ್ದ. ಆದ್ರೂ ಚಂದ್ರಕಾಂತ್ನ ವಿಚಾರವಾಗಿ ಪೊಲೀಸರು ಶಿವಪ್ಪ ವಾರಿಕ್ ನನ್ನ ಪದೇ ಪದೇ ಕಾಡೋಕ್ ಶುರು ಮಾಡಿದ್ರು. ಇದೆಲ್ಲದರಿಂದ ತತ್ತರಿಸಿದ ಶಿವಪ್ಪ ವಾರಿಕ್ ಕೊನೆಯದಾಗಿ ಪೊಲೀಸರಿಗೆ ಒಂದು ಮಾತು ಹೇಳಿದ್ದ. ನಮಗೆ ಯಾವ ಗನ್ನು ಗೊತ್ತಿಲ್ಲ, ಚಂದ್ರಕಾಂತ್ ಏನನ್ನೂ ಕೊಟ್ಟಿಲ್ಲ. ಒಂದ್ ವೇಳೆ ನನ್ನ ಹತ್ರ ಆ ಸ್ಟೆನ್ ಗನ್ ಸಿಕ್ಕಿದ್ರೆ ಅದೇ ಗನ್ನಿಂದ ಗುಂಡಿಟ್ಟು ಹೊಡೆದು ಬಿಡ್ರಿ ಅಂತ ಹೇಳಿದ್ದ ಶಿವಪ್ಪ ವಾರಿಕ್. ಒಂದು ಎಟ್ಟಿಡಿ ಬೋತಿನ ಮಾತಾಡೋದು ನಿಂತಿದ್ರಿ, ಬಂದು ಅರೆಸ್ಟ್ ಮಾಡಿದ್ರು. ಹೇಳಿದ್ರಿ ಶಿವಪ್ಪ ಒಂದು ಹೆಜ್ಜೆ ಮುಂದಕ್ಕಿಂತ ಫೈರಿಂಗ್ ಮಾಡ್ತಾವಂದ್ರು. ಮರ್ಡರ್ ಕೇಸ್ ಹೆಣ್ಕಪ್ಪತ್ತು ಅಂದನ, ಓಡಕ್ಕೆ ಹೋಗ್ಲಿ ಅಂದನ, ಕೈಗೆ ಹೆಣ್ಕಪ್ಪತ್ತು. ಹಾಗೆ ಒಯ್ದು ಒಳಗೆ ಕುಂಡ್ರಿಸ್ತದೆ. ಸೀದಾ ಆಳನ್ ಕೊಯ್ದು ಸಬ್ಜೆಲಿಗೆ ಕೊಟ್ಟು ಕತ್ತು ಆಳನ್ ತಂದ್ರು. ಹಾಗೆ ಒಯ್ದು ಸಬ್ಜೆಲಿಗೆ ಬಿಟ್ರಿ. ಶಿವಪ್ಪ ವಾರಿಕ್ ಬೆನ್ನತ್ತಿದ ಪೊಲೀಸರು ಬೆಂಗಳೂರಲ್ಲಿ ಕೊನೆಗೂ ಅರೆಸ್ಟ್ ಮಾಡಿದ್ರು. ಹೀಗೆ ಅರೆಸ್ಟ್ ಮಾಡ್ಕೊಂಡು ಬಂದು ಜೈಲಿಗೂ ಹಾಕಿದ್ರು. ಅದ್ಯಾವಾಗ ಶಿವಪ್ಪ ವಾರಿಕ್ ಕೂಡ ಜೈಲು ಪಾಲಾದ್ನೋ ಅಲ್ಲಿಂದಲೇ ಮತ್ತೊಂದು ಅಧ್ಯಾಯ ಶುರುವಾಗಿ ಬಿಟ್ಟಿತ್ತು. ಖಜೂರಿಯ ವಾರಿಕ್ ಬ್ರದರ್ಸ್ ಭೀಮಾ ತೀರದಲ್ಲಿ ಮತ್ತೊಂದು ರಣರಣ ಇತಿಹಾಸಕ್ಕೆ ನಾಂದಿ ಹಾಡಿಬಿಟ್ಟಿದ್ರು. ವಾರಿಕ್ ಬ್ರದರ್ಸ್ ಅಂದ್ರೆ ಭೀಮಾ ತೀರದಲ್ಲಿ ದೊಡ್ಡ ಹವಾ ಇತ್ತು.
ಅದರಲ್ಲೂ ಶಿವಾಜಿ ಬೋರಗಿ, ಕೇಶಪ್ಪ ತಾವರಕೇಡ ಟೀಮ್ ಅನ್ನ ಸೇರಿದ ಮೇಲಂತೂ ಖಜೂರಿಯ ವಾರಿಕ್ ಬ್ರದರ್ಸ್ ಅಂದ್ರೆ ಎಲ್ರೂ ಗಡಗಡ ಅಂತ ನಡುಗೋದಕ್ಕೆ ಶುರುವಾಗಿ ಬಿಟ್ಟಿದ್ರು. ಅದರಲ್ಲೂ ಚಂದ್ರಕಾಂತ್ ವಾರಿಕ್ ಸ್ಟೇನ್ ಗನ್ ಅನ್ನ ಬಳಸ್ತಾ ಇದ್ದ. ಆ ಸ್ಟೇನ್ ಗನ್ ಬೆನ್ನತ್ತಿದ ಪೊಲೀಸರು ಶಿವಪ್ಪ ವಾರಿಕ್ನನ್ನ ತನಿಖೆಗೆ ಒಳಪಡಿಸಿದ್ರು. ಆಗ ಏನಾಯ್ತು ಗೊತ್ತಾ? ಚಂದ್ರಕಾಂತ್ ವಾರಿಕ್ ತನ್ನ ಸ್ಟೇನ್ ಗನ್ ಅನ್ನ ಎಲ್ಲಿಟ್ಟಿದ್ದ, ಅದರಿಂದ ಆತ ಏನೆಲ್ಲ ಮಾಡ್ತಾ ಇದ್ದ, ಆ ರಣರೋಚಕ ಸ್ಟೋರಿಯನ್ನ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.